ಸೊ ಇವಾಗ ಚಿಕನ್ ಬಿರಿಯಾನಿ. ಸೊ ಅರ್ಧ ಕೆ ಜಿ ಚಿಕನಿಗೆ ಸೊ ಮೊದಲ ಎಣ್ಣೆ ಹಾಕ್ಕೊಳ್ಳಿ. ಸೊ 2ರಿಂದ 4 ಚಮಚ ಎಣ್ಣೆ. ಸೊ ಇವಾಗ ಉಳ್ಳಾಗಡ್ಡಿ ಹಾಕೋಬೇಕು. ಸೊ 2ರಿಂದ 4 ಉಳ್ಳಾಗಡ್ಡಿ. ಸೊ ಉಳ್ಳಾಗಡ್ಡಿ ಕೆಂಪಗೆ ಆಗಬೇಕು. ಸೊ ಕೆಂಪಾಗೋವರೆಗೆ ಬಿಡಿ. ಸೊ ಚಿಕನ್ ಬಿರಿಯಾನಿಗೆ ಉಳ್ಳಾಗಡ್ಡಿ, ಟಮಾಟಿ ಇವೆಲ್ಲವೂ ಬೇಕು. ಸೊ ಇದು ಹಸೆಕಾಯಿ ಹಾಕಿ ಮಾಡ್ತಾರೆ ಚಿಕನ್ ಬಿರಿಯಾನಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ರೈಸ್ ರೆಡಿ ಆಗೋ ಟೈಮಿಗೆ ಮತ್ತೊಂದಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಉಪ್ಪು ಮನೆಗೆ ಯಾವುದು ಬೆಟ್ರ್ ಅಂದರೆ ಸೊ ರಾಕ್ ಸಾಲ್ಟು ಆರೋಗ್ಯಕ್ಕೆ ಒಳ್ಳೆಯದು. ಸೊ ರಾಕ್ ಸಾಲ್ಟನ್ನು ಬಳಸಿ. ಸೊ ಇದು ನೋಡ್ಬೋದು, ಇದು ರಾಕ್ ಸಾಲ್ಟು. ಸೊ ಪಿಂಕ್ ಕಲರಾಗಿ ಬರುತ್ತೆ ಇದು ರಾಕ್ ಸಾಲ್ಟ್. ನೋಡ್ಬೋದು ರಾಕ್ ಸಾಲ್ಟ್ ಇದು. ಸೊ ಇದು 80 ರೂಪಾಯಿ ಕಿಲೋ ಸಿಗುತ್ತೆ. ಸೊ ನಿಮ್ಮ ಆರೋಗ್ಯಕ್ಕೆ ಬೆಸ್ಟ್ ಅಂದರೆ ರಾಕ್ ಸಾಲ್ಟ್. ಬ್ಲ್ಯಾಕ್ನೂ ಬರುತ್ತೆ, ಪಿಂಕ್ನೂ ಬರುತ್ತೆ. ಸೊ ಯುವರ್ ಚಾಯ್ಸ್. ಸೊ ಆರೋಗ್ಯಕ್ಕೆ ಒಳ್ಳೆಯದು. ರಾಕ್ ಸಾಲ್ಟನ್ನು ಯೂಸ್ ಮಾಡಿ. ಸೊ ಉಳ್ಳಾಗಡ್ಡಿ ಎಲ್ಲ ಬ್ರೌನ್ ಆಗಬೇಕು. ಸೊ ನಿಮ್ಗೆ ರಾಕ್ ಸಾಲ್ಟ್ ಬೇಕಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಕ್ಲಿಕ್ ಮಾಡಿಬಿಟ್ಟು ಬೈ ಮಾಡ್ಬೋದು. ಸೊ ಅಲ್ಲಿ 2 ವೆರೈಟಿ ಇರುತ್ತೆ. ಒಂದು ಪಿಂಕ್ ಕಲರ್ ಇರುತ್ತೆ, ಒಂದು ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ನೀವು ಎರಡನ್ನೂ ಯೂಸ್ ಮಾಡ್ಬೋದು. ಸೊ ನಾವು ಏನು ಪಿಂಕ್ ಕಲರ್ ಬರ್ತೋ ಅದನ್ನು ಯೂಸ್ ಮಾಡ್ತೀವಿ. ಸೊ ಬ್ಲ್ಯಾಕ್ ಕಲರ್ ಸ್ವಲ್ಪ ಸ್ಮೆಲ್ ಅನಿಸುತ್ತೆ, ಸೊ ಅದಕ್ಕೆ ಯೂಸ್ ಮಾಡೋಣ. ಸರಿ, ಇವಾಗ ಟೊಮಾಟೋನ ಆ್ಯಡ್ ಮಾಡೋಣ. ಸೊ ಟೊಮಾಟೊ ಎಷ್ಟಪ್ಪ ಅಂದರೆ 2ರಿಂದ 3 ಟೊಮಾಟಿ. 2ರಿಂದ 3 ಟೊಮಾಟೊ ಹಾಕೊಳ್ಳಿ. ಟೊಮಾಟಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ನೀವು ನೋಡ್ಬೋದು ಇವಾಗ ಎಣ್ಣೆಯಲ್ಲಿ ಅದು ಟೊಮಾಟೊ ಎಲ್ಲ ಫ್ರೈ ಆಗ್ತಾ ಇದೆ. ಸೊ ಫ್ರೈ ಆದ ನಂತರ ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅದಾದ ನಂತರ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ. ಸ್ವಲ್ಪ ಅಂದರೆ ಅರ್ಧ ಚಿಟಿಕೆ ಅಥವಾ ಅರ್ಧ ಚಮಚೆ, ಸ್ವಲ್ಪ ಅರ್ಧ ಚಮಚ ಅರಿಶಿಣ ಹಾಕ್ಕೊಳ್ಳಿ. ಗ್ಯಾಸ್ ಫ್ಲೇಮನ್ನು ಕಡಿಮೆ ಇಡಿ. ನೀವು ಚಿಕನ್ ಸುಕ್ಕ ಇದೇ ರೀತಿ ಕೂಡ ಮಾಡ್ಬೋದು. ಸೊ ಈ ಚಿಕನಲ್ಲಿ ವೆರೈಟಿ, ತುಂಬಾ ವೆರೈಟಿ ಇದೆ. ನೀವು ಯಾವುದು ವೆರೈಟಿ ಬೇಕಂದ್ರೂ ಕೂಡ ಮಾಡ್ಬೋದು. ಸೊ ಡಿಪೆಂಡ್ ಅಪಾನ್ ನಿಮ್ಮ ಚಾಯ್ಸು. ಸೊ ಇವಾಗ ಚಿಕನ್ನ ಹಾಕ್ಕೊಳ್ಳಿ. ಸೊ ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಾ ಇದ್ರಿ ಚಿಕನ್ ಇದರಲ್ಲೇ ಕುದಿಬೇಕು, ಇದೇ ಎಣ್ಣೆಯಲ್ಲೇ ಕುದಿಬೇಕು. ಸೊ ಈ ರೀತಿ ಇದೇ ಎಣ್ಣೆಯಲ್ಲೇ ಈ ಚಿಕನ್ನು ಚೆನ್ನಾಗಿ ಕುದಿಬೇಕು. ಸೊ ಇದು ಚಿಕನ್ ಬಿರಿಯಾನಿ ಬೇಕಾದಂಥ ಮಸಾಲೆಗಳು: ಹಸೆ ಖಾರ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು. ಸೊ ಮೆಣಸಿನ್ಕಾಯಿ 4ರಿಂದ 5, 2 ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಜೀರಿಗೆ ಅಂದರೆ 1 ಚಮಚಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿ. ನೀವು ನೋಡ್ಬೋದು ಚಿಕನ್ ಪೂರ ಕುದಿಬಾರ್ದು, ಅರ್ಧಂಬರ್ಧ ಚಿಕನ್ ಕುದಿಬೇಕು. ಅರ್ಧಂಬರ್ಧ ಕುದ್ದ ನಂತರ ಆಮೇಲೆ ಮಸಾಲೆ ಆ್ಯಡ್ ಮಾಡೋಣ. ಯಾಕೆ ಇನ್ನು ಅರ್ಧ ರೈಸಿನ ನೀರು ಕುದಿಯುತ್ತೆ ಅದು. ಸೊ ಇನ್ನು ಚಿಕನ್ ಕುದಿಬೇಕು ಅನಿಸುತ್ತೆ. ಸೊ ಅರ್ಧಂಬರ್ಧ ಕುದಿಬೇಕು ಚಿಕನ್. ಸೊ ಇವಾಗ ಈ ಚಿಕನ್ಗೆ
ಮಸಾಲೆಯನ್ನು ಆ್ಯಡ್ ಮಾಡೋಣ. ಸೊ ಇದು ಹಸಿ ಖಾರ, ಇದು ಬೆಳ್ಳುಳ್ಳಿ, ಕೊತ್ತಂಬರಿ, ಅಲ್ಲ ಹಾಕಿದ್ದು, ಅದ್ರಾಗ ಹಾಕಿದಂಥ ಪೇಸ್ಟು, ಇದು ಹಸಿ ಖಾರ ಹಾಕಿದ್ವಲ್ಲ ಆ ಪೇಸ್ಟು. ಸೊ ಎಲ್ಲ ಪೇಸ್ಟನ್ನು ಹಾಕೊಳ್ಳಿ. ಸೊ ಎಲ್ಲ ಮಸಾಲೆ ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬಿರಿಯಾನಿಗೆ ಸ್ವಲ್ಪ ಖಾರ ಮುಂದೆನೇ ಇರಬೇಕು. ಖಾರ ಕಡಿಮೆ ಆದರೆ ಬಿರಿಯಾನಿ ಟೇಸ್ಟ್ ಬರೋಲ್ಲ. ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು. ಸೊ ಈ ರೀತಿ ಚೆನ್ನಾಗಿ ಎಲ್ಲ ಐಟಮನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಗರಂ ಮಸಾಲ ಅಂದರೆ ದಾಲ್ಚಿನ್ನಿ, ಲವಂಗ, ಏಲಕ್ಕಿ ಇವೆಲ್ಲ ಇದ್ದಂಥ ಗರಂ ಮಸಾಲ ಪೌಡರನ್ನ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಮೆಣಸು ಇರುತ್ತೆ, ಅದನ್ನು ಕೂಡ ಹಾಕ್ಕೊಳ್ಳಿ. ತದನಂತರ ಚಿಕನ್ ಕಾಟುವ ಮಸಾಲ ಕೂಡ ಹಾಕ್ಕೊಳ್ಳಿ. ಚಿಕನ್ ಕಾಟುವ ಮಸಾಲೆ ಎಷ್ಟಂದರೆ ಸುಮಾರು 1 ರಿಂದ 2 ಚಮಚ. ಮಸಾಲೆ ಜಾಸ್ತಿ ಬೇಕಾದ್ರೂ ಜಾಸ್ತಿ ಹಾಕ್ಕೊಳ್ಳಿ, ಆದರೆ ಕಾಟುವ ಮಸಾಲೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಯಾಕಂದರೆ ಅದು ಮೆಣಸು ಇರುತ್ತೆ, ಕರಿಮೆಣಸು, ಹೀಗಾಗಿ ಖಾರ ಜಾಸ್ತಿ ಅನಿಸುತ್ತೆ. ಸೊ ಕಾಟುವ ಮಸಾಲ ಕಡಿಮೆ ಹಾಕ್ಕೊಳ್ಳಿ. ಸೊ ಇಷ್ಟೆಲ್ಲ ಮಸಾಲೆ ಹಾಕಿದ ನಂತರ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ, ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಎಲ್ಲ ಮಸಾಲೆ ಚಿಕನಿಗೆ ಹತ್ತಿಕೊಳ್ಬೇಕು, ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಈ ಒಂದು ಬಿರಿಯಾನಿಗೆ ನೀವು ಸ್ವಲ್ಪ ಮೊಸರು, ಅಂದರೆ ನಾವು ಇಲ್ಲಿ ಹಡ್ಸನ್ ಕಂಪ್ನಿ ತರಿಸ್ಕೊಂಡಿದ್ದೀವಿ, ನೀವು ಯಾವ್ದಾರು ಬಳಸ್ಬೋದು. ಮೊಸರು ಎಷ್ಟಪ್ಪ ಅಂದರೆ 1 ಬಟ್ಟಲದಷ್ಟು ಮೊಸರು, ಅಥವಾ 4 ರಿಂದ 8 ಚಮಚ, ಅಥವಾ 1 ಬಟ್ಲು ಸಾಕು. ಇಷ್ಟು ಮೊಸರು ಆದರೆ ಸಾಕು. ಆದರೆ ಅದೇ ಆದ ಒಂದು ಫ್ಲೇವರ್ ಬರುತ್ತೆ, ಆಮೇಲೆ ಸ್ಮೂತಾಗಿರುತ್ತೆ ಚಿಕನು, ಆಮೇಲೆ ಬಿರಿಯಾನಿ ಕೂಡ ಟೇಸ್ಟ್ ಇರುತ್ತೆ. ಸೊ ಮೊಸರು ಅಥವಾ ತುಪ್ಪನೂ ಬಳಸ್ಬೋದು, ಬೆಣ್ಣೆನೂ ಕೂಡ ಬಳಸ್ಬೋದು. ಆದರೆ ನಾವಿಲ್ಲಿ ಮೊಸರನ್ನು ಬಳಸ್ತಾ ಇದ್ದೇವೆ. ಸೊ ನೀವು ಅದೇ ರೀತಿ ನೀವು ಚಿಕನ್ ಸುಕ್ಕ ಕೂಡ ಮೊಸರನ್ನು ಬಳಸ್ಬೋದು. ಸೊ ಚಿಕನ್ ಸುಕ್ಕ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ, ಅಲ್ಲಿ ನಾವು ಮೊಸರನ್ನು ಬಳಸೋಣ ಅಂತ. ನೀವು ನೋಡ್ಬೋದು ನಮ್ಮ ಚಿಕನ್ ಆಲ್ರೆಡಿ ಅದರಲ್ಲಿ ಫ್ರೈ ಆಗಿದೆ. ಸೊ ಇವಾಗ ನೀರನ್ನು ಹಾಕೊಳ್ಳಿ. ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಒಂದು ಕುದಿ ಬರೋಮಟ್ಟ ಬಿಡಿ. ಆಮೇಲೆ ಸಂಪೂರ್ಣ ನೀರು ಹಾಕ್ಕೊಂಡು ರೈಸ್ ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ದಮ್ ಬಿರಿಯಾನಿ ಅಥವಾ ದಮ್ ಚಿಕನ್ ಬಿರಿಯಾನಿ ರೆಡಿ. ನೀವು ನೋಡ್ಬೋದು ನಾವು ಅದಕ್ಕೆ ಸ್ವಲ್ಪ ಒಣ ಖಾರನೂ ಕೂಡ ಹಾಕಿದ್ದೇವೆ, ಯಾಕಂದರೆ ಅದು ಅದರದ್ದೇ ಆದಂಥ ಟೇಸ್ಟ್ ಕೂಡ ಬರುತ್ತೆ. ಸೊ ಸ್ವಲ್ಪ ಒಣ ಖಾರನ ಹಾಕ್ಕೊಳ್ಳಿ, 1 ರಿಂದ 2 ಚಮಚ. ನಾವು 2 ಚಮಚ ಒಣ ಖಾರ ಹಾಕಿದ್ದೇವೆ. ಸೊ ಒಣ ಖಾರನ ಯೂಸ್ ಮಾಡಿ. ಸೊ ನಾವಿವಾಗ ಸೈಡಿಗೆ ಒಂದು ಅರ್ಧ kg ರೈಸನ್ನು ಮಾಡ್ಕೊತಾ ಇದ್ದೇವೆ. ಸೊ ಸೈಡಿಗೆ ರೈಸ್ ಮಾಡ್ಕೊಳ್ಳಿ. ಸೊ ಇದು ಕೂಡ ಕುದೀತಾ ಇದೆ, ಲೈಟಾಗಿ ರಸ ಕುದೀಲಿ. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ರೈಸ್ ರೆಡಿ ಆದ ನಂತರ ರೈಸನ್ನು ಇದ್ರ ಮೇಲೆ ಹಾಕಿಬಿಟ್ಟು ಮುಚ್ಚಿಬಿಟ್ಟು ನಮ್ಮ ದಮ್ ಚಿಕನ್ ಬಿರಿಯಾನಿ ರೆಡಿಯಾಗಿರುತ್ತೆ. ಸೊ ನೀವು ನೋಡ್ಬೋದು ಸ್ವಲ್ಪ ರೈಸನ್ನು ರೆಡಿ ಮಾಡ್ಕೊತಿದ್ದೇವೆ ನಾವು. ಸೊ ರೈಸ್ ರೆಡಿ ಮಾಡ್ಕೊಂಡ ನಂತರ ಇದನ್ನು ಇದ್ರ ಮೇಲೆ ಹಾಕಿ ಸೊ ಇವಾಗ ಹಾಕಿ ಇದನ್ನು ಸ್ವಲ್ಪ ಫ್ಲೇಮ್ನಲ್ಲಿಟ್ಟು ಆಫ್ ಮಾಡಿಬಿಡಿ. ಸೊ ಇದನ್ನೆಲ್ಲ ಚೆನ್ನಾಗಿ ಒಂದು ಲೆವೆಲ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಡಕ್ಕನಿಂದ ಮುಚ್ಚಿಬಿಡಿ. ಸೊ ನೀವು ನೋಡ್ಬೋದು ನಾವು ದಮ್ ಹಾಕಲು ಬಿಟ್ಟಿದ್ದೇವೆ. ಸೊ ಇದು ರೆಡಿಯಾಗಿದೆ. ನೀವು ಊಟ ಮಾಡುವಾಗ ನಿಮ್ಗೆ ಎಷ್ಟು ಬೇಕಷ್ಟು ತಿರುಗಿಸ್ಕೊಂಡು ಸೇವಿಸಬಹುದು.